ತಗೊಳಪ್ಪ ಅಭಿಷೇಕ್. ಅಯ್ಯೋ ಬೇಡ ಸರ್, ಈಗ ತಾನೇ ಕುಡ್ಕೊಂಡ್ ಬಂದೆ. ನನಗ್ ಗೊತ್ತಪ್ಪ, ನೀವೀಗಿನ ಕಾಲದ ಹುಡುಗರು ಹೊರಗಡೆನೇ ಕುಡಿಯೋದು. ಅಯ್ಯೋ ನನಗೆ ಆತರ ಕುಡಿಯೋ ಅಭ್ಯಾಸ ಇಲ್ಲ ಸರ್. ಹೋಗ್ಲಿ, ಕಾಫಿ ಅಭ್ಯಾಸ ಇದೆಯೋ? ಸರಿ ಸರ್ ತಗೋ. ಅಪೂರ್ವ ಫೋನ್ ಮಾಡಿ ಅರ್ಜೆಂಟ್ ಮನೆಗೆ ಬರಲೇಬೇಕು ಅಂತ ಹೇಳಿದ್ಲು. ಏನ್ ವಿಷಯ ಅಂತ ಗೊತ್ತಾಗಿಲ್ಲ. ಹೌದಪ್ಪ, ಬರೇಳಿದ ದಿವಸ ನಿಮ್ಮ ಅಪ್ಪ ಅಮ್ಮ ಬಂದಿದ್ರು. ಅದೇ ಮದುವೆ ವಿಷಯ ಮಾತಾಡೋಕ್ಕೆ ಅಂತ ಬಂದಿದ್ರು. ಒಂದು ಸಲ ಬಂದಾಗ ಒಂದೊಂದು ಡಿಮ್ಯಾಂಡ್ ಇಟ್ರು. ನಮಗೆಲ್ಲ ಯಾಕೋ ಭಯ ಆತಂಕ ಶುರುವಾಗಿದೆ. ಇವಾಗ ನಿಮ್ಮಿಬ್ರಿಗೂ ಮದುವೆ ಮಾಡಲೇಬೇಕಾದ ಅನಿವಾರ್ಯತೆ ನೀವಿಬ್ರು ತಂದಿಟ್ಬಿಟ್ಟಿದ್ದೀರಿ. ನಿಮ್ಮ ಅಪ್ಪ ಅಮ್ಮನಿಗೆ ನನ್ನ ಮಗನಿಗೆ ಬೇರೆ ಏನು ಸಿಕ್ಕಿದ್ರು ಸಿಗುತ್ತೆ ಅನ್ನೋ ಧೋರಣೆ ಇರಬಹುದು. ಆದರೆ ನನ್ನ ಮಗಳಿಗೆ ಇನ್ನೊಂದು ಗಂಡನ ತಂದು ಮದುವೆ ಮಾಡೋದು ನಮ್ಮ ನೀತಿ ಅಲ್ಲ ನೋಡಪ್ಪ. ಅದಕ್ಕೆ ನಿನ್ನ ಹತ್ರವೇ ನೇರವಾಗಿ ಮಾತಾಡೋಣ ಅಂತ ಬರೇಳಿದ್ವಿ. ನೋಡಪ್ಪ, ನೀವಿಬ್ರು ತಿಳಿದೇನೋ ತಪ್ಪು ಮಾಡಿದ್ದೀರಾ. ಆಗಿದ್ದಾಗೋಯ್ತು. ಈಗ ನೀವಿಬ್ರು ಮದುವೆ ಆಗ್ಬೇಕು. ನಮ್ಮ ಇಷ್ಟದ ಪ್ರಕಾರ ಆಗ್ಲಿ, ನಿಮ್ ತಂದೆ ತಾಯಿ ಇಷ್ಟದ ಪ್ರಕಾರ ಆಗ್ಲಿ ಮದುವೆ ಆಗೋದಕ್ಕಿಂತ ಮದುವೆ ಆಗ್ಬೇಕು ಅಷ್ಟೇ. ಹೌದು ಅಭಿಷೇಕ್, ನಿಮ್ ತಂದೆ ತಾಯಿ ಏನೇನೋ ಬೇಡಿಕೆಗಳನ್ನ ಇಟ್ಟು ಏನೇನೋ ನೆಪಗಳ ಹೇಳಿ ಎಲ್ಲಿ ಈ ಮದ್ವೆ ಆಗದೆ ಇರೋ ತರ ಮಾಡ್ಬಿಡ್ತಾರೋ ಅನ್ನೋ ಭಯಕ್ಕೆ ನೀವಿಬ್ರು ಬೇಗ ಮದ್ವೆ ಆಗ್ಬಿಡಿ ಅಂತ ಹೇಳಕ್ಕೋಸ್ಕರ ಇಲ್ಲಿ ಕರ್ಸಿದ್ದು. ಮದುವೆ ಆಗ್ಬಿಡೋದು ಅಂದ್ರೆ ಹೇಗೆ? ರಿಜಿಸ್ಟರ್ ಮ್ಯಾರೇಜ್ ಆಗ್ಬಿಡಿ. ಹೌದು ಅಭಿಷೇಕ್, ರಿಜಿಸ್ಟರ್ ಮ್ಯಾರೇಜ್ ಆಗ್ಬಿಡಿ. ಆಗ ನಮ್ಮ ಆತಂಕನೂ ದೂರ ಆಗುತ್ತೆ. ಆಮೇಲೆ ನಮ್ಮ ಶಕ್ತಿಗೆ ಮೀರಿ ನಿಮ್ಮ ತಂದೆ ತಾಯಿಗೆ ತೃಪ್ತಿ ಆಗೋ ತರ ನಿಮ್ಮಿಬ್ಬರ ಮದ್ವೆನ ಚೌಲ್ಟ್ರಿಲ್ ಮಾಡ್ತೀವಿ. ಅಪ್ಪ ಅಮ್ಮನ್ ಗೊತ್ತಿಲ್ಲದೆ ರಿಜಿಸ್ಟರ್ ಮ್ಯಾರೇಜ್ ಆಗೋದಾ? ಅಲ್ಲಪ್ಪ, ಅಪ್ಪ ಅಮ್ಮ ಯಾರು ಅಂತ ಗೊತ್ತಿದ್ದೆ ಅವ್ರ ಅಜ್ಜಿ ತಾತ ಆಡ್ತಾ ಇದ್ದಾರೆ. ಅಂಥದ್ರಲ್ಲಿ ಅವ್ರಿಗೆ ಗೊತ್ತಿದ್ದಾಗ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡು ಆಮೇಲೆ ನಿಮ್ಮ ಅಪ್ಪ ಅಮ್ಮನ ಇಷ್ಟಂತೇನೆ ಅದ್ದೂರಿಯಾಗಿ ಮದುವೆ ಮಾಡ್ಬೋದು ಅಂತ ಅಂದ್ರೆ ತಪ್ಪೇನಿದೆ ಅದರಲ್ಲಿ ಅಂತ. ನೋಡಿ ಅಭಿಷೇಕ್, ರಿಜಿಸ್ಟರ್ ಮ್ಯಾರೇಜ್ ಆಗೋದಕ್ಕೆ ಏನೇನು ವ್ಯವಸ್ಥೆ ಬೇಕೋ ಎಲ್ಲ ನಾನು ಮಾಡ್ತೀನಿ. ವಿಟ್ನೆಸ್ ನಾವೇ ಹಾಕ್ತೀವಿ. ಆದ್ರೆ ಈ ವಿಷಯನ ನೀವು ಮನೆಯಲ್ಲಿ ತಿಳಿಸದೆ ಹೋದ್ರೆ ಅಷ್ಟೇ ಸಾಕು. ನೀವೆಲ್ಲ ಹೇಳ್ದಂಗೆ ಆಗ್ಲಿ, ನಾನು ಬರ್ತೀನಿ. ನೋಡಪ್ಪ ಅಭಿಷೇಕ್, ನಿಮ್ಮ ತಾಯಿ ತಂದೆ ಬಗ್ಗೆ ನಮಗೆ ಯಾವ ವಿಧವಾದಂಥ ಬೇಜಾರು ಇಲ್ಲ. ಅವರು ನಿನ್ನ ಮದುವೆ ಬಗ್ಗೆ ಬಹಳ ನಿರೀಕ್ಷೆ ಕನಸು ಎಲ್ಲ ಇಟ್ಕೊಂಡಿದ್ರು. ಆದರೆ ಏನು ಮಾಡೋಣ, ಅದನ್ನು ನಿಜ ಮಾಡೋ ಶಕ್ತಿ ನಮಗಿಲ್ಲ ಕಣಪ್ಪ. ನೋಡು, ನನ್ನ ಮಗಳು ನಿನ್ನನ್ನೇ ನಂಬಿದಾಳೆ. ಆ ನಂಬಿಕೆ ಉಳಿಸ್ಕೊ, ಅವಳನ್ನು ಚೆನ್ನಾಗಿ ಬಾಳಿಸು. ಹೌದು ಅಭಿಷೇಕ್, ನಮ್ಗೆ ಯಾರಿಗೂ ಇಷ್ಟ ಇಲ್ಲದೆ ಹೋದ್ರು ಈ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ಳಿ ಅಂತ ಒತ್ತಾಯ ಮಾಡ್ತಾ ಇರೋದು ಈ ಕಾರಣಕ್ಕೋಸ್ಕರನೇ. ಅದು ಬಿಟ್ಟರೆ ನಿಮ್ಮ ಮೇಲೆ ಅಪನಂಬಿಕೆಯಿಂದಾಗಲಿ ಅಥವಾ ನಿಮ್ಮ ತಂದೆ ತಾಯಿ ಬೇಡಿಕೆಗಳನ್ನ ವಿರೋಧಿಸಬೇಕು ಅಂತಾಗಲಿ ಅಲ್ಲ. ನೀವು ಹೇಳೋದ್ರಲ್ಲಿ ಏನು ತಪ್ಪಿಲ್ಲ ಬಿಡಿ. ನಾನು ಅಪೂರ್ವಂಗೆ ದ್ರೋಹನೂ ಮಾಡಲ್ಲ, ನಿಮ್ಗೆ ಯಾರಿಗೂ ನಿರಾಶೆನೂ ಮಾಡಲ್ಲ. ನಾನು ಬರ್ತೀನಿ ಸರ್. ವೆರಿ ಗುಡ್, ವೆರಿ ಗುಡ್. ಅಪ್ಪ, ನಾನು ಅಲ್ಲಿವರೆಗೂ ಹೋಗಿ ಬಿಟ್ಟು ಬರ್ತೀನಿ. ಇನ್ನು ಬಿಟ್ಟು ಬರೋದಲ್ಲಿ ಬಂತಮ್ಮ, ಇನ್ನೇನು ಕಟ್ಟಡ ಮಾಡೋದಷ್ಟೇ. ಅದೇ ಮಾತಾಡ್ಕೊಂಬ ಹೋಗು. ಇಷ್ಟು ವರ್ಷಕ್ಕೆ ಜವಾಬ್ದಾರಿಯಿಂದ ಮಾತಾಡಿದ್ದೀರಾ. ನಮ್ಗೆಲ್ಲ ತುಂಬಾ ಸಂತೋಷ ಆಗಿದೆ. ಹೌದು ಕಣೆ, ರಾಜಕೀಯ ಕೇಳಿದ ಮೇಲೆ ಜವಾಬ್ದಾರಿ ಇರಬೇಕು. ನಮ್ದು ಜವಾಬ್ದಾರಿ ಸರ್ಕಾರ. ಅಪ್ಪ ಸಾಕು. ಏನಯ್ಯ ಸರ್ವೋತ್ತಮ, ನೀನ್ ಈ ರಾಜಕೀಯ ವೇಷಭೂಷಣ ಬಂದ್ಮೇಲೆ ನಿನ್ನ ಮನಸ್ಸು ಬದಲಾಗ್ತಾ ಇದೆ ಅಂತ ಅನ್ಸುತ್ತೆ ಕಣಯ್ಯ. ಏನಯ್ಯ, ನೀವು ನಮ್ಮನ್ನ ಈ ಕಟ್ಟೆನ ಬರ್ತೀಯ ಬಿಟ್ಟಿದ್ಯಾ ಕಣಯ್ಯ. ಹೌದಯ್ಯ, ನಮ್ ಜೊತೆ ಒಂದಿನ ಮಾತಾಡದೆ ಹೋದ್ರೆ, ಒಂದಿನ ಕಾಲ ಕಳೆದೆ ಹೋದ್ರೆ ಏನೋ ದೊಡ್ಡದಾಗಿ ಕಳ್ಕೊಂಡ್ಬಿಡ್ತೀನಿ ಇನ್ನೋಂಗ್ ಮಾತಾಡ್ತಾ ಇದ್ದೆ. ಆದ್ರೆ ಇತ್ತೀಚೆಗೆ ಮನ್ಸಿಗೆ ಬಂದಾಗ ಬರ್ತಾ ಇದೆಯಪ್ಪ. ನೋಡಯ್ಯ ತ್ರಿಮೂರ್ತಿಗಳಿರ, ನನ್ನ ವೇಷ ಬದಲಾವಣೆ ಆಗಿದೆಯೇ ವಿನಃ ಮನಸ್ಸು ಬದಲಾವಣೆ ಆಗಿಲ್ಲ. ನಿನ್ ಮೇಲೆ ಪ್ರೀತಿ ವಿಶ್ವಾಸ ಬದಲಾವಣೆ ಆಗಿಲ್ಲ. ಈ ರಾಜಕೀಯದಲ್ಲಿ ಚುನಾವಣೆ ಪ್ರವೇಶ ಮಾಡಿದ ಮೇಲೆ ಅದ್ಯಾಕೋ ನನ್ನ ದಾರಿನೇ ಬದಲಾಯಿಸೋ ಹಾಗೆ ಕಾಣ್ತಾ ಇದೆ ಕಣಯ್ಯ. ದಿಕ್ಕೇ ಬದಲಾಯಿಸೋ ಹಾಗೆ ಕಾಣ್ತಾ ಇದೆ. ನನ್ನ ಭವಿಷ್ಯವೇ ಬದಲಾಯಿಸೋ ಹಾಗೆ ಕಾಣ್ತಾ ಇದೆ ಕಣಯ್ಯ.
ಏನಯ್ಯ ಒಳ್ಳೆ ಬಂಪರ್ ಲಾಠಿ ಹೊಡೆದಾಗ ಮಾತಾಡ್ತಾ ಇದೀಯಾ? ಒಂದು ಕಾರ್ಪೊರೇಟರ್ ಚುನಾವಣೆ ನಿನ್ನ ಭವಿಷ್ಯ ಬದಲಾಯಿಸುತ್ತದೆ ಹಾಗೆಯ? ಅಲ್ಲ ಕಣೆ, ಈ ಚುನಾವಣೆಯಲ್ಲಿ ಆಗ್ಲೇ ಗೆದ್ದು ಮೇಯರ್ ಆದವನು ಮಾತಾಡ್ತಾ ಇದೆಯಲ್ಲ. ನೋಡ್ರಯ್ಯ ತ್ರಿಮೂರ್ತಿಗಳಲ್ಲ, ಚುನಾವಣೆಯಲ್ಲಿ ಗೆದ್ರೆ ಮಾತ್ರ ಲಾಭ ಅನ್ಕೋಬೇಡಿ, ಅಧಿಕಾರಕ್ಕೆ ಬಂದ್ರೆ ಮಾತ್ರ ಲಾಭ ಅನ್ಕೋಬೇಡಿ. ಆನೆ ಇದ್ರೂ ಲಾಭ, ಸತ್ರು ಲಾಭ. ಹಾಗೆ ರಾಜಕೀಯದಲ್ಲಿ ಗೆದ್ರು ಲಾಭ, ಸೋತ್ರು ಲಾಭ ಕಣಯ್ಯ. ಸೋತ್ರು ಲಾಭನ ಅದ್ಯಾಗಯ್ಯ? ಇವಾಗ ನಾನು ಇಲ್ಲಿ ಬರೋಕ್ ತಡವಾಯ್ತು. ಯಾಕೆ ಗೊತ್ತಾ? ಯಾಕೆ? ಬೆಳಗ್ಗೆ 7 ಹೊತ್ತಿಗೆ ನಾನು ಬೆಳಗ್ಗೆನೆ ಎಲ್ಲಾ ಪಕ್ಷದವರು A-Z ಪಾರ್ಟಿಯವರು ಚುನಾವಣೆ ನಿಂತಿದಾರಲ್ಲ, ಎಲ್ಲಾ ಮನೆ ಹತ್ರ ಬಂದ್ಬಿಟ್ಟಿದ್ದಾರೆ. ಬಂದ್ಬಿಟ್ಟು ಸರ್ವೋತ್ತಮರಾದ್ರೆ ನೀವು ಅಂದ್ರೇನು, ನಿಮ್ ತೂಕ ಏನು, ನಿಮ್ ಸಾಮರ್ಥ್ಯ ಏನು, ನಿಮ್ ಅನುಭವ ಏನು, ನೀವು ಈ ಸಣ್ಣ ಪುಟ್ಟ ಎಲೆಕ್ಷನ್ಗೆ, ಸಣ್ಣ ಪುಟ್ಟ ಅಧಿಕಾರಕ್ಕೆ, ಸೀಟ್ಗೆ ಆಸೆ ಪಡೋದಾ? ಛೇ, ಅದೆಲ್ಲ ನಮ್ಮಂತ ಸಣ್ಣ ಜನಕ್ಕೆ ಬಿಟ್ಬಿಡಿ. ನೀವೇನಿದ್ರು ದೊಡ್ಡ ಚುನಾವಣೆ, ದೊಡ್ಡ ಅಧಿಕಾರ, ಇದಕ್ಕೆ ನೀವು ಪ್ರಯತ್ನ ಪಡಬೇಕು ಅಂತ ಒಂದೇ ಸಲ ದಮ್ಮಾಲ್ ಬಿಟ್ಬಿಟ್ರು ಕಡೆ. ಅಲ್ಲಯ್ಯ, ಬಹಳ ವಿಚಿತ್ರವಾಗಿದೆ. ಇದುವರೆಗೂ ನೀನ್ ಯಾರು ಏನು ಎತ್ತ ಅಂತ ಕೇಳೋರೇ ದಿಕ್ಕಿರ್ಲಿಲ್ಲ. ಅಲ್ಲ, ಇನ್ನೂ ದೊಡ್ಡ ಪದವಿ ಅಂದ್ರೆ ಅದ್ಯಾವ್ದಯ್ಯ? ಹಾಗಾದ್ರೆ ಎಲೆಕ್ಷನ್ ಅವ್ರಿಗೆ ಬಿಟ್ಬಿಡ್ತೀಯಾ? ಖಂಡಿತ ಬಿಡೋದಿಲ್ಲ. ಏನ್ ತಿಳ್ಕೊಂಡಿದೀಯಾ? ಜನಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂತ ಯಾವುದೇ ಚುನಾವಣೆ ಆಗ್ಲಿ, ಯಾವುದೇ ಅಧಿಕಾರ ಆಗ್ಲಿ, ನಾ ಬಿಡೋದಿಲ್ಲ ಅಂತ ಭಾಷಣ ಬಿಗಿದು ಬಂದೆ. ಅದಕ್ಕೆ ಅವ್ರು ಏನಂದ್ರು? ಅಯ್ಯೋ ಮುಟ್ಟ ಏನಂತಾರೋ, ಅದ್ರಲ್ಲಿ ಒಬ್ಬ ಲಕ್ಷ ಲಕ್ಷ ಕ್ಯಾಶ್ ಕೊಡ್ತೀನಿ ಇಂದ, ಇನ್ನೊಬ್ಬ ಕಾರ್ ಕೊಡ್ತೀನಿ ಇಂದ, ಇನ್ನೊಬ್ಬ ಒಂದು ಫ್ಲಾಟ್ ಕೊಡ್ತೀನಿ ಇಂದ. ನಾನು ಏನಿಲ್ಲ ಲೇಔಟ್ ನಾರಳಪ್ಪ, ಅವನು ನಿಮ್ಗೆ ಹೇಗೂ 2 ಸೈಟ್ ಇದೆ. ಅದ್ಯಾವ್ದಪ್ಪ 2 ಸೈಟು? ಲಾಂಗ್ ಸೈಟು, ಶಾರ್ಟ್ ಸೈಟು ಇಲ್ವೇನೋ. ಅದ್ರ ಜೊತೆಗೆ ನಾನು ಲೇಔಟ್ ನಲ್ಲಿ ಒಂದು ಕಾರ್ನರ್ ಸೈಟ್ ಕೊಡ್ತೀನಿ ಅಂತ, ಅದು 80/120 ಕಾರ್ನರ್ ಸೈಟ್ ಕೊಡ್ತೀನಿ ಅಂತಾನೆ. ಸರಿ, ಪ್ರಮಾಣವಾಗಿ ಹೇಳ್ತೀನಿ ಕೊಡ್ರು. ನನ್ನ ತಲೆಗೆ ಇಷ್ಟು ಬೆಲೆ ಇದೆಯಾ ಅಂತ ನನಗೆ ಆಗಲೇ ಗೊತ್ತಾದ್ದು. ಸರ್ವಾತ್ಮ, ಈಗ ನಿನ್ನ ಬೆಲೆ ನಿನ್ಗೆ ಗೊತ್ತಾಯ್ತೇನಪ್ಪ? ಈಗ ಯಾರ್ಯಾರು ಏನೇನು ಕೊಡ್ತಾರೆ ಫಸ್ಟ್ ಅದನ್ನ ಇಸ್ಕೊಂಡ್ಬಿಟ್ಟು ಹೇಳ್ತೀನಿ. ಅಯ್ಯ, ಅದಕ್ಕೆ ನಿಮಗೆ ತಲೆ ಇಲ್ಲ ಅನ್ನೋದು. ನೋಡ, ಅವ್ರು ಕೊಡ್ತೀವಿ ನಿನಗೆ ಕೊಡಿ ಅಂದ್ಬಿಟ್ರೆ ಒಳ್ಳೆ ಭಿಕ್ಷೆ ಹಾಕ್ತಾರೆ, ನಮ್ಮ ಬೆಲೆನೇ ಕಳೆದು ಬಿಡ್ತಾರೆ. ಬೆಲೆ ಹೆಚ್ಚಿಸ್ಕೋಬೇಕು ಕಣ್ರಯ್ಯ. ನಾವು ತಡ ಮಾಡಿದಷ್ಟು ಬೆಲೆ ಏರುತ್ತಾ ಹೋಗುತ್ತೆ. ನಮ್ ಡಿಮ್ಯಾಂಡ್ ನಾವೇ ಹೆಚ್ಚಿಸ್ಕೋಬೇಕು. ಅದಕ್ಕೆ ಒಳ್ಳೆ ಪಕ್ಕ ರಾಜಕಾರಣಿ ಹೇಳೋ ಹಾಗೆ ನೋಡೋಣ 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 ಅಂತ ಹೇಳಿದ್ದೀನಿ. ಇವಾಗ ಈ ರಾಜಕೀಯದಲ್ಲಿ ನೋಡೋಣ, ಮಾಡೋಣ, ಕೊಡ್ಸೋಣ, ಪರಿಶೀಲಿಸೋಣ, ಚರ್ಚೆ ಮಾಡೋಣ, ಸಂತೆ ನಿವೇಕ ಮಾಡೋಣ. ಈ ನಾಣ ಅನ್ನೋ ನೊಣ ಇದೆಯಲ್ಲ, ಇದು ರಾಜಕೀಯದ ಭಾಷೆಯಲ್ಲಿ ಮೊದಲನೇ ಪಾಠ. ಇದನ್ನ ಅವ್ರಿಗೆ ಒಪ್ಪಿಸ್ಬಿಟ್ಟು ಬಂದಿದ್ದೀನಿ. ಏನಾಗುತ್ತೋ ನೋಡೋಣ. ನಿಶಾ, ನಿಶಾ, ಹಲೋ ಸರ್. ಓ ಅಂಬೇರ್, ಪಾಪ ಕೂತ್ಕೋ ಬಾ. ನೀನ್ ಬರೋದು ನಿಶಾಗ್ ಗೊತ್ತಿತ್ತಾ? ಇಲ್ಲ ಸರ್, ನಿಶಾ ಒಂದು ಬುಕ್ ಕೇಳಿದ್ರು, ಅದಕ್ಕೆ ಕೊಟ್ಟು ಹೋಗೋಣ ಅಂತ ಬಂದೆ. ನೀನು ಬರೋಕ್ ಮುಂಚೆ ಒಂದು ಫೋನ್ ಮಾಡಿದ್ರೆ ನಿಶಾ ಇರ್ತಿದ್ಲೇನೋಪ್ಪ. ಈಗ ತಾನೇ ಬ್ಯೂಟಿ ಪಾರ್ಲರ್ ಹೋದ್ಲು, ಇನ್ನೂ ರೀಚ್ ಆಗಿರಲ್ಲ ಅಂತ ಕಾಣಿಸುತ್ತೆ. ಬೇಕಂದ್ರೆ ಮೊಬೈಲ್ ಫೋನ್ ಮಾಡಿ ಬರಕ್ ಹೇಳಲ್ಲ? ಬೇಡ ಬೇಡ, ಈ ಬುಕ್ಕು ಅವ್ರಿಗೆ ಕೊಟ್ಬಿಡಿ. 2 ನಿಮಿಷ ಕೂತ್ಕೊಳ್ಳೋಕೆ ಪುರ್ಸತ್ತಿಲ್ವಾ? ಇದೆ ಸರ್. ಕೂತ್ಕೊಳ್ಳಪ್ಪ. ಏನ್ ಪುಸ್ತಕ ಇದು? ಸೈಕಾಲಜಿ ಬುಕ್ಕು ಸರ್. ಓ, ಸೈಕಾಲಜಿ. ನಮ್ಮ ನಿಶಾಗೆ ಸೈಕಾಲಜಿ ಅಂದ್ರೆ ಬಹಳ ಇಷ್ಟನಪ್ಪ. ಸೈಕಾಲಜಿ ಓದಿ ಸೈಕಾಟ್ರಿಸ್ಟ್ ಆಗುಂದೆ. ಅವಳೇನೋ MBBS ಓದಿ ಡಾಕ್ಟ್ರೇ ಆಗ್ಬೇಕು ಅಂದ್ಲು. ಡಾಕ್ಟರ್ ಅಂದ್ರೆ ಅವಳಿಗೆ ಬಹಳ ಇಷ್ಟ. ನೋಡು, ನೀನು MBBS ಓದ್ತಾ ಇದ್ದೀನಿ ಅಂದ ತಕ್ಷಣ ಎಷ್ಟು ಬೇಗ ಫ್ರೆಂಡ್ಶಿಪ್ ಮಾಡ್ಕೊಂಡ್ಲು. ನನಗೇನೋ ಅವಳು ಡಾಕ್ಟರ್ ಮದುವೆ ಆಗ್ತೀನಿ ಅಂದ್ರೆ ಡಾಕ್ಟರ್ಗೆ ಕೊಟ್ಟು ಮದುವೆ ಮಾಡ್ತೀನಪ್ಪ. ಏನ್ ಹೇಳ್ತೀಯ ಅಮಿತ್? ಎಷ್ಟೇ ಆದ್ರೂ ಒಬ್ಳೆ ಮಗಳಲ್ವಾ ಸರ್, ಅವಳ ಆಸೆನ ಈಡೇರಿಸಲೇಬೇಕು. ಖಂಡಿತವಾಗ್ಲು. ನಿಶಾ ಯಾರನ್ನ ಇಷ್ಟಪಡ್ತಾಳೋ ಅವ್ರಿಗೆ ಮದುವೆ ಮಾಡ್ಕೊಡ್ತೀನಿ. ನಿಶಾ ಸಂತೋಷವಾಗಿರೋದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಅವ್ರ ತಾಯಿ ಸಾಯುವಾಗ ನಾನು ಮಾತು ಕೊಟ್ಟಿದ್ದೀನಪ್ಪ. ಆದ್ರೆ ಒಂದು ಸಮಸ್ಯೆ. ಸಮಸ್ಯೆ ಏನ್ ಸರ್ ಅದು? ಅವಳಿಗೆ ಇಷ್ಟ ಆಗೋ ಹುಡುಗ ನನಗಿಷ್ಟ ಆಗ್ಬೇಕು. ನನಗಿಷ್ಟ ಆಗ್ಬೇಕು ಅಂದ್ರೆ ಹುಡುಗ ಒಳ್ಳೆಯವನಾಗಿರ್ಬೇಕು, ಯಾವುದೇ ದುಶ್ಚಟಗಳಿರಬಾರ್ದು, ವಿದ್ಯಾವಂತನಾಗಿರ್ಬೇಕು. ಇಷ್ಟಿದ್ರೆ ಸಾಕಪ್ಪ. ನನ್ನ ಕೋಟಿ ಕೋಟಿ ಆಸ್ತಿನೂ ಅವನಿಗೆ ಬರೆದ್ಬಿಟ್ಟು ನಿಶಾ ಜೊತೆ ಮದುವೆ ಮಾಡ್ಕೊಟ್ಬಿಡ್ತೀನಪ್ಪ. ಏನಂತೀಯ? ಸರಿ ಸರ್, ಅದೇನೋ ಸರಿ ಸರ್. ಸರಿ, ನಿನಗೆ ಕಾಲೇಜಿಗೆ ಲೇಟ್ ಆಗುತ್ತೆ, ನೀನು ಹೊರಡಪ್ಪ. ಇದೆಲ್ಲ ನನಗೆ ಹೇಳ್ತಾ ಇದ್ದಾನೆ, ನನಗೆ ಆಸೆ ಹುಟ್ಲಿ ಅಂತನ. ಹೊಡ್ತೀನಿ ಸರ್. ನಿಮಿಷ ಬಂದ್ಮೇಲೆ ನಾನು ಹೇಳ್ತೀನಪ್ಪ ಅವಳು.
ನಮಸ್ಕಾರ ಬನ್ನಿ. ಅಪ್ಪ ಏನವ? ಅಪ್ಪ ಬೀಗರು ಬಂದಿದ್ದಾರೆ, ಬನ್ನಿಪ್ಪ. ಹೌದೇನೆ? ಓ ನಮಸ್ಕಾರ. ಬರಬೇಕು ಬರಬೇಕು ಬೀಗರು. ನಮ್ಗೇನು ಉತ್ತರ ಬೇಕಾಗಿಲ್ಲ. ನಾವು ಕೂತ್ಕೊಳಕ್ ಬರ್ಲಿಲ್ಲ ರೀ. ಅದೇನೋ ಹೇಳ್ತಾರಲ್ಲ, ಅತಿ ವಿನಯ ಧೂರ್ತ ಲಕ್ಷಣ ಅಂತ. ಅತಿ ವಿನಯ ಧೂರ್ತ ಲಕ್ಷಣನೇ. ಆದ್ರೆ ನಾವಿನ್ನು ವಿನಯದಲ್ಲೇ ಇದೀವಲ್ಲ, ಅತಿಗೆ ಹೋಗೇ ಇಲ್ವಲ್ಲಪ್ಪ. ನೋಡಿ, ಈ ಬಣ್ಣದ ಮಾತೆಲ್ಲ ಆಡ್ಬೇಡಿ. ಅಲ್ಲ ರೀ, ಮದ್ವೆನ ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ ನಮ್ಮ ಎದುರುಗಡೆ ಹೇಳಿ ನನ್ನ ಮಗನ್ ತಲೆ ಕೆಡಿಸಿ ನನ್ನ ಮಗನ್ ಜೊತೆ ನಿಮ್ಮ ಹುಡುಗಿನ ರಿಜಿಸ್ಟರ್ ಮ್ಯಾರೇಜ್ ಮಾಡಿ ಖರ್ಚಿಲ್ದೆಲ್ಲ ಸಾಗಾಕ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಅಲ್ಲ ರೀ, ಲಕ್ಷಾಂತರ ರೂಪಾಯಿನ ಅಡಿಗೆಯವ್ರಿಗೂ ಕೆತ್ತುದವ್ರಿಗೂ ಅಡ್ವಾನ್ಸ್ ಮಾಡಿದೀನಿ ಅಂತ ಹೇಳ್ಬಿಟ್ಟು ಈಗ ರಿಜಿಸ್ಟರ್ ಮುಂದೆ ಹೇಗೆ ಮಾಡ್ತೀರಾ? ನೋಡಿ, ನಮ್ಮ ಅಂತಸ್ತಿಗೆ ಮದುವೆ ಮಾಡಕ್ ಕೊಡೋ ಯೋಗ್ಯತೆ ನಿಮ್ಗಿಲ್ಲ ಅಂತ ಅಂದ್ಮೇಲೆ ನಮ್ಮ ಸಂಬಂಧ ಬೇಡ ಅಂತ ಬಿಟ್ಬಿಡಿ. ಬಿಡ್ಬೋದಾಗಿತ್ತು, ಆದ್ರೆ ಬಿಡೋಕ್ ಮುಂಚೆನೆ ಬಹಳ ಮುಂದುವರೆದು ಬಿಟ್ಟಿದೆ ತಾಯಿ. ಇದು ಇನ್ನು ಕೆಲವೇ ತಿಂಗಳಲ್ಲಿ ನಮ್ಮ ಎರಡು ಕುಟುಂಬಕ್ಕೂ ಸೇರಿದ ಒಂದು ಹೊಸ ಜೀವ ಬರ್ತಾ ಇದೆ ಜಗತ್ತಿಗೆ. ಆ ಬೆಳೀತಿರೋ ಜೀವಕ್ಕೆ ನಿಮ್ಮ ಮಗನೇ ಅಪ್ಪ ಅಂತ ನಾವು ಈ ಸಮಾಜಕ್ಕೆ ತೋರಿಸ್ಬೇಕಾಗಿದೆ. ಅದು ಚಿತ್ರದಲ್ಲಾಗ್ಬೋದು, ಹೋಟ್ಲಲ್ಲಾಗ್ಬೋದು, ಸಾಮೂಹಿಕ ವಿವಾಹದಲ್ಲಾಗ್ಬೋದು, ಅಥವಾ ರಿಜಿಸ್ಟರ್ ಮ್ಯಾರೇಜ್ ಆದ್ರೂ ಆಗ್ಬೋದು. ಅಷ್ಟೇ ಅಲ್ಲಪ್ಪ, ಮದ್ವೆ ಹೇಗೆ ನಡಿಲಿ, ಮದ್ವೆನ ರಿಜಿಸ್ಟರ್ ಮಾಡಿಸ್ಲೇಬೇಕು ಅಂತ ಈ ಕಾನೂನೇ ಮಾಡಿದಾರಪ್ಪ. ಫಾರಿನ್ ಹೋಗ್ಬೇಕಾದ್ರೂ ಮದ್ವೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಬೇಕೇ ಬೇಕಾಗತ್ತಪ್ಪ. ನೋಡ, ಈ ಕತೆ ಎಲ್ಲ ನನ್ನ ಹತ್ರ ಹೇಳ್ಬೇಡ. ಅಲ್ಲ, ನಾನು ಹೇಳ್ದಂಗ್ ಮದುವೆ ಮಾಡಿ ಆಮೇಲೆ ರಿಜಿಸ್ಟರ್ ಮಾಡಿದ್ರೆ ನಾವು ಬೇಡ ಅಂತ ಹೇಳ್ತಾ ಇದ್ವಾ? ಈಗ ರಿಜಿಸ್ಟರ್ ಮದ್ವೆ ಮಾಡಿ ಖರ್ಚಿದ್ದೆಲ್ಲ ಕೈ ತೊಳ್ಕೊಬೇಕು ಅಂತ ಪ್ಲಾನ್ ಮಾಡ್ತಾ ಇದೀಯಾ? ಹಾಗಾದ್ರೆ ನೀನ್ ಕೊಟ್ಟಿನ ಮಾತು ಏನಾಯ್ತು ರೀ? ಇವತ್ತಿನ ನನ್ನ ತಂಗಿ ಪರಿಸ್ಥಿತಿಗೆ ನಿಮ್ ಮಗನೇ ಕಾರಣ ಅನ್ನೋ ಪರಿಜ್ಞಾನ ಇಲ್ದೆ ಪದೇ ಪದೇ ಮದ್ವೆನ ಹಾಗ್ ಮಾಡ್ಕೊಡಿ ಹೀಗ್ ಮಾಡ್ಕೊಡಿ, ಇಲ್ದೇ ಹೋದ್ರೆ ಬೇರೆ ಸಂಬಂಧ ನೋಡಿ ಅಂತ ಹೇಳ್ತಾ ಇದೀರಲ್ಲ ನೀವು. ನನ್ನ ತಂಗಿ ಬೇರೆ ಸಂಬಂಧ ನೋಡಕ್ಕಾಗತ್ತೇನ್ರಿ? ಸುಮ್ಮಿರಮ್ಮ ರೀ, ನಿಮ್ಗೆ ಒಂದ್ ಹೆಣ್ಣು ಹುಡುಗಿ ಇದ್ದು ಅವ್ರಿಗೂ ಇಂಥ ಪರಿಸ್ಥಿತಿ ಬೇರೆ ಯಾರು ತಂದಿದ್ರೆ ಅವಾಗ ಇಂಥ ಮಾತಾಡ್ತಿದ್ರಾ ಹೇಳ್ರಿ? ಮಾತಾಡದೆ ಇರೋರೆಲ್ಲ ಮಾತಾಡೋಷ್ಟು ಕೇವಲ ನಾವಾಗ್ಬಿಟ್ವಾ? ನಿಮ್ಮ ಹತ್ರ ಮಾತಾಡ್ತಾ ಇದ್ರೆ ನಮಗ್ ಮರ್ಯಾದೆ ಇರಲ್ಲ. ನೋಡಿ, ನಿಮ್ಮ ಹುಡುಗಿನ ನನ್ನ ಮಗನ ಜೊತೆ ಹೇಗ್ ಮದುವೆ ಮಾಡ್ತೀರಾ ಅಂತ ನಾನು ನೋಡ್ತೀನಿ. ನಡಿ ಹೋಗೋಣ. ನಿಂತ್ಕೊಳ್ಳಿ, ನನ್ ಮಾತ್ಕೊಳ್ಳಿ, ನಿಂತ್ಕೊಳ್ಳಿ, ಹೋಗ್ಬೇಡಿ ಹೋಗ್ಬೇಡಿ, ನಿಂತ್ಕೊಳ್ಳಿ, ನನ್ ಮಾತ್ಕೊಳ್ಳಿ, ನಿಂತ್ಕೊಳ್ಳಿ. ಇಷ್ಟು ದಿವಸ ಸುಮ್ಮನೆ ಇದ್ದು ಇವತ್ತು ಯಾಕೆ ಮಾತಾಡ್ತೀನಿ ನೀನು? ಇನ್ನೇನಮ್ಮ, ಎಷ್ಟು ಅಂತ ಒಂದಿದೆಲ್ಲ ಕೈಬಿಟ್ಟು ಸುಮ್ಮನೆ ಇರಕ್ಕಾಗತ್ತೆ? ಅದಕ್ಕೆ ನಾನು ಮಾತಾಡ್ದೆ. ಮಾತಾಡ್ರಿ, ಎಲ್ಲರೂ ಮಾತಾಡಿ ಈ ಮದ್ವೆನ ನಿಲ್ಸ್ಬಿಡ್ರಿ. ಅಮ್ಮ, ಯಾಕಮ್ಮ ಇಷ್ಟೊಂದು ಟೆನ್ಷನ್ ಹಾಕೊಂಡಿದ್ಯಾ? ಅವಳು ಮಾತಾಡಿದಳಿ ತಪ್ಪೇನಮ್ಮ ಇದೆ? ಅವಳು ಸರಿಯಾಗಿ ಹೇಳಿದಾಳೆ, ನೀನ್ ಸುಮ್ಮನೆ ಇರೋ. ಹೌದಮ್ಮ, ಇವಳು ಸರಿಯಾಗಿ ಮಾತಾಡಿದ್ದಾಳೆ, ಅದಕ್ಕೆ ಅವರೆಲ್ಲ ಹೊರಟಾದ್ರು ಬೇಡ ಅಂತ ಮದುವೆ. ಈಗ ಅವಳ ಮದುವೆ ಹೇಗಾಗುತ್ತೆ ಹೇಳಿ ನೋಡೋಣ. ಆಗತ್ತೆ ಕಡೆ, ಮದುವೆ ಆಗುತ್ತೆ ಕಡೆ. ಯಾರು ಆಗದೆ ಹೋದ್ರೆ ಆ ಹುಡುಗರನ್ನೆಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಪೊಲೀಸ್ ಸ್ಟೇಷನ್ ಮದುವೆ ಆಗುತ್ತೆ, ನೀ ಯೋಚನೆ ಮಾಡೋಣ ಸುಮ್ಮನೆ. ಅಪೂರ್ವದ ಮದುವೆ ಪೊಲೀಸ್ ಸ್ಟೇಷನ್ ಎಲ್ಲ ಆಗಿ ಆದಿರಂಪ ಬೀದಿರಂಪ ಆದ್ರೆ ಇವಳ ಮದುವೆ ಹೇಗಾಗುತ್ತೆ? ಹೇಗಾಗುತ್ತೆ ರೀ ಇವಳ ಮದುವೆ?